ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅಜಯ್ ಕುಮಾರ್. ನಿಮ್ಮ ವಿಜಯ್ ಸೇತು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಆಲ್ರೆಡಿ ಟೆಲಿಗ್ರಾಮ್ ಚಾನಲಲ್ಲಿ ಹೇಳಿರುವಂತೆ ಸ್ಕೋರ್ ಬೂಸ್ಟರ್ ಸೀರೀಸ್ ಅನ್ನುವಂಥ ಒಂದು ಹೊಸ ಯೂಟ್ಯೂಬ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ನಿಮ್ಗೆ ಆಲ್ರೆಡಿ ನಾವು ಅನೌನ್ಸ್ ಮಾಡಿದ್ವಿ ಟೆಲಿಗ್ರಾಮ್. ಏನಿದು ಸ್ಕೋರ್ ಬೂಸ್ಟರ್ ಸೀರೀಸ್, ಯಾಕೆ ನೀವು ಈ ಸೀರೀಸನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಒಂದು ಡೀಟೇಲ್ ಆಗಿ, ಒಂದು ಬ್ರೀಫ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಬನ್ನಿ ನೋಡೋಣ ಏನಿದು ಸ್ಕೋರ್ ಬೂಸ್ಟರ್ ಸೀರೀಸ್ ಅನ್ನೋದನ್ನು. ಸ್ಕೋರ್ ಬೂಸ್ಟರ್ ಸೀರೀಸ್ ಲರ್ನ್ ಥ್ರೂ MCQs. ಓಕೆ, ಲರ್ನ್ ಥ್ರೂ MCQಗಳ ಮೂಲಕ ಕಲಿಯೋಣ. ನಾವು ಯೂಶ್ವಲಿ ಏನು ಮಾಡ್ತೀವಿ, ಟ್ರೆಡಿಷ್ನಲ್ ಪುಸ್ತಕಗಳನ್ನು ಓದಿ ಬೇಸರ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಅಪ್ಲಿಕೇಶನ್ ಆಫ್ ನಾಲೆಜ್ ಯಾವ ಥರನ ನಾನು ಮಾಡಬೇಕು ಅನ್ನೋದನ್ನು ನಾವು ಈ ಸ್ಕೋರ್ ಬೂಸ್ಟರ್ ಸೀರೀಸರ ಮುಖಾಂತರ ಹೇಗೆ ಕಲಿಬೇಕು ಅನ್ನೋದನ್ನು ನೋಡೋಣ. ಓಕೆ, ಈ ಸೀರೀಸ್ ಯಾಕೆ, ವೈ ದಿಸ್ ಸೀರೀಸ್? ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದರೆ ಕನ್ಸೆಪ್ಚುಯಲ್ ಕ್ಲಾರಿಟಿ ಬೇಕು, ಹೌದು. ಅಪ್ಲಿಕೇಶನ್ ಆಫ್ ನಾಲೆಜ್ ಬೇಕು, ಹೌದು. ಆ ಅಪ್ಲಿಕೇಶನ್ ಆಫ್ ನಾಲೆಜನ್ನು ನೀವು ಯಾವ ಥರ ತೊಗೊಂಡ್ಬರ್ತೀರಾ, ಹೇಗೆ ಅಂತಂದರೆ MCQನ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ. MCQ ಪ್ರಾಕ್ಟೀಸ್ ಮಾಡೋದ್ರಿಂದ ಏನೇನು ಅಡ್ವಾಂಟೇಜ್ ಇದೆ ಅಂತಂದರೆ, ಒಂದು, ಕಾನ್ಸೆಪ್ಟ್ಸು ಬೇಗ ರೀಕಾಲ್ ಆಗುತ್ತೆ. ಎರಡನೇದು, ನಿಮ್ಮ ಅನಲಿಟಿಕಲ್ ಥಿಂಕಿಂಗ್ ಏನಿದೆ ಡೆವಲಪ್ ಆಗುತ್ತೆ ಅಲ್ವಾ. ನೆಕ್ಸ್ಟ್, MCQಗಳ ಮೂಲಕ ಕಲಿಯೋದು ಅಂತಂದರೆ ಏನು, ಲರ್ನ್ ಥ್ರೂ MCQ ಅಂತ ಹೇಳ್ತಾ ಇದ್ದೀವಿ ನಮ್ಮ ಸೀರೀಸ್ದು ಅಲ್ವಾ. ಏನು ಕಲಿಯೋದು ಅಂತಂದರೆ, ಒಂದು, ಪ್ರಾಕ್ಟೀಸ್ ಓರಿಯೆಂಟೆಡ್ ಲರ್ನಿಂಗ್ ಅಪ್ರೋಚ್ ಇರುತ್ತೆ. ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಆನ್ಷಿಯಂಟ್ ಹಿಸ್ಟ್ರಿನಲ್ಲಿ ನಮಗೂ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಒಂದು ಟಾಪಿಕ್ ಇದೆ ಅಲ್ವಾ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟಾಪಿಕನ್ನು ಇಟ್ಕೊಂಡು ನಾವು PC ಇಂದ DC ವರೆಗೂ ಏನೇನು ಪ್ರಶ್ನೆಗಳು ಬಂದಿದ್ದಾವೆ, ಆ ಪ್ರಶ್ನೆಗಳ ಮುಖಾಂತರ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟಾಪಿಕನ್ನು ಕವರ್ ಮಾಡ್ತೀವಿ. ಇದೇ ಥರ ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಎಕನಾಮಿನ ಎಲ್ಲವನ್ನು ಕವರ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, MCQ ಬಿಡಿಸೋದ್ರಿಂದ ಈಸ್ ನಥಿಂಗ್ ಬಟ್ ಏನಪ್ಪ ಅಂತಂದರೆ ಅದೊಂಥರ ಮಿನಿ ರಿವಿಷನ್ ಟೂಲ್. ಓಕೆ, ರಿವಿಷನ್ ಅಂದರೆ ಏನು ಮಾಡ್ತೀವಿ, ಮತ್ತು ಓದಿದ್ದೇನೆ ಪುಸ್ತಕಗಳನ್ನ ಓದ್ತೀವಿ? ನೋ, ಬರೀ ಪುಸ್ತಕಗಳನ್ನ ಓದೋದ್ರಿಂದ ನಿಮ್ಗೆ ಅಂಕಗಳು ಬರೋದಿಲ್ಲ. ನಿಮ್ಗೆ ಅಂಕಗಳು ಬರಬೇಕು ಅಂತಂದರೆ ಎಷ್ಟು MCQನ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಬರುತ್ತೆ. MCQ ಪ್ರಾಕ್ಟೀಸ್ ಮಾಡೋದ್ರ ಅಡ್ವಾಂಟೇಜ್ ಏನಾಗುತ್ತೆ ಅಂತ ಆಲ್ರೆಡಿ ಹೇಳಿದೆ. ಒಂದು, ರಿವಿಷನ್ ಆಗುತ್ತೆ. ಎರಡನೇದು, ಹೊಸ ಕಾನ್ಸೆಪ್ಟ್ಸ್ನ ಕಲಿತೀರಾ. ಓಕೆ, ಎಲ್ಲ ಕಾನ್ಸೆಪ್ಟ್ಸನ್ನ ನಾನು ಪುಸ್ತಕಗಳನ್ನು ಓದಿನೇ ಕಲಿತೀನಿ ಅಂತಂದರೆ ಅದು ಕಷ್ಟ. ಓಕೆ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈ ಒಂದು MCQಗಳ ಮುಖಾಂತರ ಯಾವ ಥರ ಸಿಲೆಬಸ್ನ ಕವರ್ ಮಾಡಬೇಕು, ಓಕೆ, ಯಾವ ಥರ ರಿವಿಷನ್ ಮಾಡಬೇಕು ಅನ್ನೋದನ್ನು ನಾವು ತೊಗೊಂಡು ಬರ್ತಾ ಇದ್ದೀವಿ. ಓಕೆ, ಏನು ಸ್ಕೋರ್ ಬೂಸ್ಟರ್ ಸೀರೀಸ್ನೇ ಅಂತ ನಾವು ಯಾಕೆ ಕೊಟ್ಟಿದ್ದೀವಿ ಅಂತಂದರೆ, ಮೇನ್ಲಿ ಈಗ ನಾನು ಆಲ್ರೆಡಿ ಹೇಳಿದೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ PC ಇಂದ DC ವರ್ಗು ಏನೇನು ಪ್ರಶ್ನೆಗಳು ಬಂದಿದ್ದಾವೆ ಎಲ್ಲ ತಗೋತೀನಿ ಅಂತ ಅಲ್ವಾ. ಸೊ ಎಲ್ಲ ತಗೋತೀವಿ ಅಂತಂದ್ರೆ ಅರ್ಥ ಏನು, ಆ ಟಾಪಿಕ್ಸ್ ಯಾವುದ್ರ ಬೇಸ್ ಮೇಲೆ ಇರುತ್ತೆ ಅಂತಂದರೆ ಹೈ ಈಲ್ಡ್ ಟಾಪಿಕ್ಸ್ ಬೇಸ್ ಮೇಲೆ ಇರುತ್ತೆ. ಇಟ್ ಈಸ್ ಪ್ಯೂರ್ಲಿ ಎಕ್ಸಾಮ್ ಓರಿಯೆಂಟೆಡ್ ಅಪ್ರೋಚ್. ನಾವು ಆಲ್ರೆಡಿ ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತಾ ಇದ್ದೀವಿ. ಓಕೆ, ಅದ್ರ ಕಾನ್ಸೆಪ್ಟೇ ಏನು, ನಮ್ಮ ಸಿದ್ಧಾಂತ ಏನು ಅಂತಂದರೆ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು. ಓಕೆ, ನಾವು ಇಲ್ಲಿರೋದು ಪರೀಕ್ಷೆಯಲ್ಲಿ ಅಂಕ ಗಳಿಸೋದಕ್ಕೋಸ್ಕರ ಮಾತ್ರ. ಓಕೆ, ಪರೀಕ್ಷೆಯಲ್ಲಿ ಅಂಕ ಗಳಿಸಿ ಮಾರ್ಕ್ಸ್ ತೊಗೊಂಡು ಒಂದು ಹುದ್ದೆನ ಗಿಟ್ಟಿಸ್ಕೊಳ್ಬೇಕು. ಓಕೆ, ನಾಲೆಜ್ ಅಂತೂ ಇದ್ದೇ ಇರುತ್ತೆ. ನಾಲೆಜನ್ನ ನೀವು ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡದೇ ಇದ್ದರೆ ಆ ನಾಲೆಜ್ ಎಷ್ಟಿದ್ರೂ ಅದು ವೇಸ್ಟ್ ಅಂತಲೇ ಅರ್ಥ ಅಲ್ವಾ. ಸೊ ಈಗ ನಮ್ಮದು ಸ್ಕೋರ್ ಬೂಸ್ಟರ್ ಸೀರೀಸಲ್ಲಿ ಏನಿರುತ್ತೆ ಅಂದರೆ, ಒಂದು ಸ್ಟ್ಯಾಟಿಕ್ ಕಾನ್ಸೆಪ್ಟ್ಸು ಇರುತ್ತೆ, ಅದು ಹೇಳಿದ್ನಲ್ಲ, ಹಿಸ್ಟ್ರಿ, ಪಾಲಿಟಿ, ಜೋಗ್ರಫಿ, ಎಕನಾಮಿ ಎಲ್ಲವನ್ನೂ ಕೂಡ ನಾವು ಕವರ್ ಮಾಡ್ತೀವಿ. ಎರಡನೇದು, ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಕವರ್ ಮಾಡ್ತೀವಿ. ಅದನ್ನು ಏನು ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು, ಯಾವ ಟಾಪಿಕ್ಸ್ ಹೈ ಈಲ್ಡ್ ಟಾಪಿಕ್ಸ್ ಅಂತ ಇರುತ್ತೆ ಅದನ್ನೇ ಕೂಡ MCQ ಮುಖಾಂತರವಾಗಿ ನಿಮಗೆ ಸ್ಕೋರ್ ಬೂಸ್ಟರ್ ಸೀರೀಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, ನಮ್ಮ ವಿಧಾನ ಹಿಂಗೆ ಆಲ್ರೆಡಿ ಹೇಳಿದೆ, ಟಾಪಿಕ್ ವೈಸ್ ಮತ್ತು ಸಬ್ಜೆಕ್ಟ್ ವೈಸ್ MCQ ವಿಡಿಯೋಸ್ ಮಾಡ್ತೀವಿ. ಓಕೆ, ವೀಕ್ಲಿ 2 ರಿಂದ 3 ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇನ್ಮೇಲಿಂದ ಯೂಟ್ಯೂಬಲ್ಲಿ. ಓಕೆ, ಅದಕ್ಕೇನಿರುತ್ತೆ, ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಆ ಟಾಪಿಕ್ನೇ ಯಾಕೆ ತೊಗೊಂಡಿದ್ದೀವಿ, ಅದರಿಂದ ಮುಂದೆ ಯಾವ ಥರ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾವು ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಅದ್ರ ಜೊತೆಗೆ ಏನು ಟ್ರಿಕ್ಸ್, ಈ ಒಂದು ಕ್ವಶನ್ ಇರುತ್ತೆ, ನಾನು ನಾಲೆಜಿಂದ ಆ ಕ್ವಶನ್ನ ಬಿಡಿಸೋಕ್ಕಾಗಲ್ಲ, ನಾನು ಹೇಗೆ ಬಿಡಿಸ್ಬೋದು ಅದನ್ನು, ಟ್ರಿಕ್ಸ್ ಮುಖಾಂತರ. ಓಕೆ, ಎಲಿಮಿನೇಷನ್ ಟೆಕ್ನಿಕ್ ಮುಖಾಂತರ ಬಿಡಿಸ್ಬೋದು. ಅದನ್ನೂ ಕೂಡ ನಿಮಗೆ ಈ ಸೀರೀಸಲ್ಲಿ ಕವರ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಸೆಲ್ಫ್ ಅಸೆಸ್ಮೆಂಟ್ ಬರುತ್ತೆ. ಓಕೆ, ಈಗ ನೀವು ಓದಿರ್ತೀರ ಒಂದು ಟಾಪಿಕ್ನ, ಆ ಟಾಪಿಕ್ ಮೇಲೆ ನಿಮ್ಗೆ ಎಷ್ಟು ನಾಲೆಜ್ ಇದೆ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ನೀವು MCQನ ಬಿಡಿಸಿದಾಗ ಮಾತ್ರ. ಅದರಲ್ಲೂ ಯಾವ MCQಸು, ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ MCQ ಬಿಡಿಸಿದ್ರೆ ಮಾತ್ರ ನಿಮ್ಗೆ ಸೆಲ್ಫ್ ಅಸೆಸ್ಮೆಂಟ್ ಸಿಗುತ್ತೆ. ಅದ್ರ ಬೇಸ್ ಮೇಲೆ ನೀವು ಮತ್ತೆ ಏನು ರಿವಿಷನ್ ಮಾಡಬೇಕು, ನೀವೆಲ್ಲಿ ಲ್ಯಾಗ್ ಆಗ್ತಾ ಇದ್ದೀರಾ ಅನ್ನೋದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಇದರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಇದೆ, ಒಂದು, ನಿಮ್ಮ ಫಂಡಮೆಂಟಲ್ಸ್, ಬೇಸಿಕ್ ಅಂತ ಏನು ಹೇಳ್ತೀವಿ ಅದು ಸ್ಟ್ರಾಂಗ್ ಆಗುತ್ತೆ. ಎರಡನೇದು, ನಿಮ್ಮದು MCQ ಸಾಲ್ವ್ ಮಾಡೋವಂಥ ಸ್ಕಿಲ್ ಏನಿದೆ ಅದು ಇಂಪ್ರೂವ್ ಆಗುತ್ತೆ. ಮೂರನೇದು, ನೀವು ಇಲ್ಲೇ ಆಲ್ರೆಡಿ ನೆಟ್ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತೀರ. ಓಕೆ, MCQ ಸಾಲ್ವ್ ಮಾಡಿ ರಿಯಲ್ ಎಕ್ಸಾಮಲ್ಲಿ ಹೋದಾಗ ನಿಮ್ಮ ಆ ಒಂದು ಭಯ ಏನಿದೆ ಅದು ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ. ಓಕೆ, ಸೊ ಹೀಗಾಗಿ
ನಮ್ಮ ಈ ಸೀರೀಸ್ನ ಇದನ್ನೇ ಏನು ಏನು MCQ, ಲರ್ನ್ ಥ್ರೂ MCQ ಅನ್ನೋದು, ಅದು ಏನು ಹೈ ಎಲ್ಡ್ ಟಾಪಿಕ್ ಮಾತ್ರ. ಸೊ ಬರೀ ಓದಿ ಏನೂ ಸಿಗಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಆ ಓದಿದ್ದನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಎಷ್ಟು MCQ ಬಿಡಿಸ್ತೀರಿ, ಅಷ್ಟು ನೀವು ನಿಮ್ಮ ಸಕ್ಸಸ್ಗೆ ಕ್ಲೋಸ್ ಆಗ್ತೀರಿ. ಓಕೆ, ಸೊ ಹೀಗಾಗಿ ಶೀಘ್ರದಲ್ಲೇ ಈ ಒಂದು ಸ್ಕೋರ್ ಬೂಸ್ಟರ್ ಸೀರೀಸನ್ನು ನಮ್ಮ ಈ ವಿಜಯ ಸೇತು ಯೂಟ್ಯೂಬ್ ಚಾನಲಲ್ಲಿ ಶುರು ಮಾಡಲಿದ್ದೇವೆ. ಧನ್ಯವಾದಗಳು.